ಹಾಯ್ ಹಲೋ ನಮಸ್ತೆ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆಧಾರದ ಸ್ವಾಗತ. ಯಾಕಂದ್ರೆ ನಮ್ಮ ಈಗ ಏನ್ ಮಾಡಿದ್ರೆ ಪ್ಲೇ ಲಿಸ್ಟ್ ಒಳಗ ಬಿ ಎ ಫಸ್ಟ್ ಸಮ್ ಡಿಗ್ರಿ ಎಕ್ಸಾಮಿನೇಷನ್ ನೋಡ್ರಿ. ಇಲ್ಲಿ SCP ಮಾರ್ಚ್ 2025 ಸಬ್ಜೆಕ್ಟ್ಗಳನ್ನ ನೀಡಿದ್ದೇವೆ. ನೀವು ಅಲ್ಲಿ ಹೋಗಿ ಪ್ಲೇ ಲಿಸ್ಟ್ ನೋಡ್ಬೋದು. ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಹಿಸ್ಟ್ರಿ ಉಳ್ಕಿ ಸಬ್ಜೆಕ್ಟ್ ಎಲ್ಲನೂ ಅಲ್ಲಿ ಅವೈಲೇಬಲ್ ಇರ್ತದ. ನೀವು ಅಲ್ಲಿ ಹೋಗಿ ಏನ್ ಮಾಡ್ಬೇಕಂದ್ರ ನಿಮ್ಗೆ ಯಾವ್ಯಾವ ಕ್ವಶನ್ ಬರೋ 2025 ಅಷ್ಟು ಒಂದು ಪ್ಲೇ ಲಿಸ್ಟ್ ಅದ, ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು. ಅದೇ ರೀತಿ ಇವತ್ತು ಏನು ನೋಡೋಣ, ಹಿಸ್ಟ್ರಿ ನೋಡೋಣ. ಪೇಪರ್ ಆಪ್ಷನ್ ಹಿಸ್ಟ್ರಿ ನೋಡೋಣ. ಇಂಡಿಯನ್ ಯುರೋಪ್ ಇದು ನೋಡೋಣ್ರಿ. ಅದೇ ರೀತಿ ಏರ್ ಲಿಸ್ಟ್ ಅನ್ನು ನೋಡೋಣ್ರಿ. ಇಂಡಿಯನ್ ಏರ್ ಲಿಸ್ಟ್ ಇದ್ರೊಳಗ ಈ ನಿಯಮಗಳ ಒಳಗ ಏನೇನು ನೀಡಿದ್ದಾರೆ ಏನೇನು ನೀಡಿಲ್ಲ ಎಂಬುದನ್ನ ನಾವು ನೋಡೋಣ್ರಿ. ಅದೇ ರೀತಿ 10 ಮಾರ್ಕ್ಸ್ 2 ಕ್ವಶನ್, ಫಸ್ಟ್ 10 ಪ್ರಶ್ನೆಗಳಿಗೆ ಉತ್ತರಿಸಿ ಮತ್ತು ಪ್ರತಿ ಪ್ರಶ್ನೆಗಳಿಗೆ 2 ಅಂಕಗಳನ್ನ ನೀಡಿ ಅಂತ ಫಸ್ಟ್ ಯಾವ್ದಾರ ಮೂಲಾಧಾರಗಳ ಎಂದರೇನು 10 ಮಾರ್ಕ್ಸಿಗೆ ಮೂಲಾಧಾರಗಳ ಪ್ರಾರ್ಥನಾ ಆಧಾರ ಮತ್ತು ನಿಯಮಗಳು ಬರ್ತಾವ, ನಾಣ್ಯಗಳು ಮತ್ತು ಅವರು ಸಬ್ ಪಾಯಿಂಟ್ಸ್ಗಳು ಬರ್ತಾವ, ನೀವು ನೋಡ್ಕೋಬಹುದು. ಅದೇ ರೀತಿ ಹರಪ್ಪ ಮತ್ತು ಮೆಹಂಜೋದಾರ್ ನಗರಗಳ ಶೋಧಿಸಿ ಮತ್ತು ಭಾರತದ ವಿದ್ವಾಂಸ ಯಾರು ಎಂಬುದನ್ನು ತಿಳಿಸಬಹುದು. ಥರ್ಡ್ ಒನ್, ವೇದ ಎಂದರೇನು ಅವುಗಳನ್ನು ಹೆಸರಿಸಿ ಎತ್ಕ್ಯಾರ. ವೇದ ಎಂದರೇನು ಹೆಸರಿಸಿ. ಅದೇ ರೀತಿ ಫೋರ್ತ್ ಒನ್, ತೀರ್ಥಂಕರು ಎಂದರೆ ಯಾರು ಮತ್ತು ಜೈನ ಧರ್ಮದ 24ನೇ ತೀರ್ಥಂಕರು ಯಾರು ಎಂಬುದನ್ನು ಹೆಸರಿಸಿ. ಅದೇ ರೀತಿ ಐದನೇ ಪ್ರಶ್ನೆಯನ್ನು ನೋಡಿದಾಗ ಮಸ್ಕಿ ಶಾಸನವನ್ನು ಪತ್ತೆ ಹಚ್ಚಿದವರು ಯಾರು ಮತ್ತು ಅದು ಯಾವ ಮೌರ್ಯರ ಅರಸರ ಹೆಸರನ್ನು ಉಲ್ಲೇಖಿಸಿದೆ ಎಂಬುದನ್ನು ನೋಡ್ರಿ. ತದನಂತರ ಶಾತವಾಹನರ ಮನೆತನದ ಸ್ಥಾಪಕರು ಯಾರು ಮತ್ತು ಅವರ ಲಾಂಛನಗಳನ್ನು, ರಾಜ್ಯದ ಲಾಂಛನಗಳು ಯಾವ್ಯಾವ ಎಂಬುದನ್ನು ತಿಳಿಸ್ರಿ ಅಂತ ಹೇಳಿದಾರೆ. ಅದೇ ರೀತಿ ಸಮಂತನ್ ಗುಪ್ತರ ಯಾವ ಅರಸನನ್ನು ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುತ್ತಿದೆ ಮತ್ತು ಏಕೆ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ, ನೀವು ನೋಡ್ಕೋಬಹುದು. ತದನಂತರ 8ನೆಯ ಪ್ರಶ್ನೆ, ನರ್ಮದಾ ಕಾಳಗ ಯಾವಾಗ ಮತ್ತು ಯಾರ ಮಧ್ಯೆ ನಡೆಯಿತು ಎಂಬುದನ್ನ ತಿಳಿಸ್ರಿ ಅಂತ ಹೇಳಿದ್ದಾರೆ. ತದನಂತರ ಬೃಹದೀಶ್ವರ 9ನೆಯ ಪ್ರಶ್ನೆ, ಬೃಹದೀಶ್ವರ ದೇವಾಲಯ ಎಲ್ಲಿದೆ ಮತ್ತು ಅದನ್ನು ನಿರ್ಮಿಸಿದವರು ಯಾರು ಎಂಬುದನ್ನು ತಿಳಿಸ್ರಿ ಅಂತ ಹೇಳಿದ್ದಾರೆ. ತದನಂತರ 10ನೆಯ ಪ್ರಶ್ನೆ, ಸಿನ್ ಮೇಲೆ ಅರವ ದಾಳಿ ಯಾವುದಾದರೂ 2 ಕಾರಣಗಳನ್ನು ತಿಳಿಸ್ರಿ ಅಂತ ಹೇಳಿದ್ದಾರೆ. ತದನಂತರ 11ನೇ ಪ್ರಶ್ನೆ, ಪ್ರಮುಖ ರಜಪೂತ ರಾಜನ ಮನೆತನಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಅದೇ ರೀತಿ 12ನೇ ಪ್ರಶ್ನೆ, ಮೊಹಮ್ಮದ್ ಗಜ್ನಿ ಎಷ್ಟು ಬಾರಿ ಭಾರತದ ಮೇಲೆ ದಾಳಿ ಮಾಡಿದನು ಮತ್ತು ಅವನು ಧ್ವಂಸಗೊಳಿಸಿ ಭಾರತದ ಪ್ರಸಿದ್ಧ ದೇವಾಲಯಗಳು ಯಾವವ ಎಂಬುದನ್ನ ತಿಳಿಸ್ರಿ ಅಂತ ಹೇಳಿದ್ದಾರೆ. ಅದೇ ರೀತಿ ವಿಭಾಗ ಬಿ, ಸೆಕ್ಷನ್ ಬಿ, ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳನ್ನು ಉತ್ತರಿಸಿ ಮತ್ತು ಪ್ರತಿ ಪ್ರಶ್ನೆಗೆ 5 ಅಂಕಗಳನ್ನ ಇಲ್ಲಿ ಪ್ರತಿ ಪ್ರಶ್ನೆಗೆ ಅಂದ್ರೆ ಎಷ್ಟಂದ್ರೆ 6 ಪ್ರಶ್ನೆಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಫಸ್ಟ್ ಒನ್ ಯಾವ್ದಂದ್ರ ಸಿಂಧು ಕಣಿವೆಯ ನಾಗರಿಕತೆಯ ನಗರ ಯೋಜನೆಗಳನ್ನ ವಿವರಿಸಿ. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ರೀ, ಪೂರ್ವ ವೇದ ಕಾಲದ ಧಾರ್ಮಿಕ ಜೀವನ ಕುರಿತು ಬರೆಯಿರಿ ಅಥವಾ ಚರ್ಚಿಸಿ ಎಂಬುದನ್ನು ತಿಳಿಸಿದ್ದಾರೆ. ಥರ್ಡ್ ಒನ್, ಚಂದ್ರಗುಪ್ತರ ಮೌರ್ಯನ ಸಾಧನೆ ಮತ್ತು ಮೌಲ್ಯೀಕರಿಸಿ ಎಂಬುದನ್ನು ತಿಳಿಸಿದ್ದಾರೆ. ಫೋರ್ತ್ ಒನ್ ಯಾವ್ದಾರ ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳನ್ನು ಬಣ್ಣಿಸಿರಿ ಅಂತ ಕೇಳಿದ್ರೆ ಅಥವಾ ಬರೆಯಿರಿ ಅಥವಾ ವಿವರಿಸಿರಿ ಎಂಬುದನ್ನ ನೀಡ್ತಾರೆ. ಫಿಫ್ತ್ ಒನ್ ವಿಷ್ಣುವರ್ಧನ ದಂಡಯಾತ್ರೆಯನ್ನು ನಿರೂಪಿಸಿ. 6th ಒನ್, ಚೋಳರ ಸ್ಥಳೀಯ ಆಡಳಿತದ ಕುರಿತು ಚರ್ಚಿಸಿರಿ ಎಂಬ ನಿಯಮಗಳನ್ನು ನಾವು ಇಲ್ಲಿ ನೋಡ್ಬೋದು. 6 ಪ್ರಶ್ನೆ ಕೊಟ್ಟಾರ್ರಿ. 6 ಪ್ರಶ್ನೆ ಒಳಗ 5 ಅಂತೂ ಫಿಕ್ಸ್ ಬರಿಬೇಕ್ರಿ. 5 ಅಂತೂ ಬರಿಬೇಕು. ಒಂದೊಂದು 5 ಅಂಕದ ಇರ್ತಾವ. ಅದೇ ರೀತಿ 7ನೇ ಪ್ರಶ್ನೆ, ಸಿಂಧ್ ಮೇಲೆ ಅರಬರ ದಾಳಿ ಮತ್ತು ಅದರ ಪರಿಣಾಮಗಳನ್ನು ವಿವರಿಸಿ. 8ನೇ ಪ್ರಶ್ನೆ, 3ನೇ ಪೃಥ್ವಿರಾಜ್ ಚೌಹಾಣ್ ವ್ಯಕ್ತಿತ್ವವನ್ನು ವರ್ಣಿಸಿರಿ ಎಂಬುದನ್ನು ತಿಳಿಸಿದ್ದಾರೆ. ಅದೇ 8ನೇದು. ತದನಂತರ ವಿಭಾಗ ಸಿ ನೋಡ್ರಿ. ವಿಭಾಗ ಸಿ ಒಳಗ ಕೆಳಗಿನ ಯಾವ್ದಾದ್ರು 3 ಪ್ರಶ್ನೆಗಳನ್ನು ಉತ್ತರಿಸಿ ಮತ್ತು ಪ್ರತಿ ಪ್ರಶ್ನೆಗೆ 10 ಅಂಕಗಳು ಇರ್ತಾವ. ಇಲ್ಲಿ ಎಷ್ಟು ಅದಾವಂದ್ರಿ 5 ಕ್ವಶನ್ಗಳದಾವ. 5 ಕ್ವಶನ್ ಒಳಗ ಎಷ್ಟು ಬರಿಬೇಕಂದ್ರೆ 3 ಬರಿಬೇಕು. 10 ಅಂಕದ ಪ್ರಶ್ನೆಗಳು. ಫಸ್ಟ್ ಒನ್ ಯಾವ್ದಾರ ಪ್ರಾಚೀನ ಭಾರತದ ಇತಿಹಾಸ ಅಧ್ಯಯನದ ಪ್ರಾಕ್ತನ ಮೂಲಾಧಾರಗಳ ಕುರಿತು ಚರ್ಚಿಸಿ. ಏನು ಕೇಳ್ಯಾರ? ಪ್ರಾಕ್ತನ ಆಧಾರಗಳ, ಈ ಪ್ರಾಕ್ತನದ ಮೂಲಾಧಾರ ಕುರಿತು ವಿವರಿಸಿ ಅಷ್ಟೇ ಕೇಳ್ಯಾರ. ಅದೇ ರೀತಿ ಸೆಕೆಂಡ್ ಒನ್, ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ನೀಡಿದ್ದಾರೆ. ಥರ್ಡ್ ಒನ್, ಪ್ರಾಚೀನ ಭಾರತದ ಗುಪ್ತರ ಕಾಲದ ಸುವರ್ಣ ಯುಗ ಎಂದು ಕರೆಯಲಾಗಿದೆ, ವಿವರಿಸಿರಿ ಎಂಬುದನ್ನು ತಿಳಿಸಿದ್ದಾರೆ. ಫೋರ್ತ್ ಒನ್, ಇಮ್ಮಡಿ ಪುಲಿಕೇಶಿನ
ಇಮ್ಮಡಿ ಪುಲಕೇಶಿನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ ಅಥವಾ ನಿರೂಪಿಸಿ ಅಂತ ಕೇಳಿದ್ದಾರೆ. 5th ಮೊಹಮ್ಮದ್ ಘಜ್ನಿಯ ದಾಳಿಯ ಕಾರಣದ ಘಟನೆ ಮತ್ತು ಪರಿಣಾಮಗಳನ್ನು ವಿವರಿಸಿದೆ ಎಂಬುದನ್ನು ಇವರ ತಿಳಿಸಿದ್ದಾರೆ. ಅದೇ ರೀತಿ ಕಂಪ್ಲೀಟ್ವಾಗಿ ನೀವು ನೋಡ್ಕೊರಿ. ಇಲ್ಲಿ ನೋಡ್ರಿ ನಾನು ಒಂದು PDF ಕೊಡ್ತೀನಿ, ಅದ್ರೊಳಗೆ ಇರ್ತಾವ. ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ಇಲ್ಲಾಗ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಈ PDF ನಿಮ್ಗೆ ಹಾಕಿರ್ತೀನಿ, ಅಲ್ಲಿ ನೋಡ್ಬೋದು. ಅದೇ ರೀತಿ ಹಾಗೆ ನಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿರಿ. ಈ ಕ್ವಶನ್ ಪೇಪರ್ ಕಂಪ್ಲೀಟಾಗಿ ನೋಡ್ಕೊರಿ.